ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ಶೈಲಾ ಆರಿ ವರ್ಕ್ ಆ್ಯಂಡ್ ಟೈಲರಿಂಗ್ ಕ್ಲಾಸಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ 42 ಸೈಜ್ನ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ. ಅಲ್ಲಿ ನೆಕ್ ಓಪನ್ನು, ಶೋಲ್ಡರು, ಹಾರ್ಮೋಲ್ ಡೀಪು ಮತ್ತು ಟಕ್ಸ್ ಪಾಯಿಂಟ್ಗಳನ್ನು ಯಾವ ರೀತಿ ತೊಗೋಬೇಕು ಅಂತೇಳಿ ಹೇಳ್ಕೊಟ್ಟಿದ್ದೀನಿ. ಈ ವಿಡಿಯೋನ ನೋಡಿ ಕಟ್ಟಿಂಗನ್ನು ಮಾಡ್ಕೊಳ್ಳಿ. ನಿಮಗೆ 42 ಸೈಜ್ನ ಏನು ಈಗ ಈ ಬ್ಲೌಸನ್ನು ಕಟ್ ಮಾಡಿ ತೋರಿಸಿದ್ನಲ್ವ, ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನಿಮಗೆ ಬೇಕಿದ್ರೆ ನೀವು ನನಗೆ ಕಮೆಂಟನ್ನು ಮಾಡಿ. ಸ್ಟಿಚಿಂಗ್ ವಿಡಿಯೋ ಬೇಕು ಅಂತೇಳಿ ಕಮೆಂಟನ್ನು ಮಾಡಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಸ್ಟಿಚಿಂಗ್ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ನೀವು ಯಾರು ನನಗೆ ಕಮೆಂಟ್ ಮಾಡಿಲ್ಲ ಅಂತಂದರೆ ನಾನು ಕಟ್ಟಿಂಗ್ ವಿಡಿಯೋವನ್ನು ಅಷ್ಟೇ ಮಾಡಿ ಸ್ಟಾಪ್ ಮಾಡ್ತೀನಿ. ಓಕೆನಾ? ಕಟ್ಟಿಂಗ್ ವಿಡಿಯೋ ಬೇಕಿರೋರು ಈ ವಿಡಿಯೋವನ್ನು ನೋಡಿ. ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಬೇಕಿರೋರು ನನಗೆ ಸ್ಟಿಚಿಂಗ್ ವಿಡಿಯೋ ಬೇಕು ಹಾಕಿ ಅಂತ ಹೇಳಿ ಕಮೆಂಟನ್ನು ಮಾಡಿ. ನೋಡೋಣ ಎಷ್ಟು ಜನ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಮತ್ತು ಕಮೆಂಟನ್ನು ಮಾಡ್ತೀರಾ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆನಾ? ಬನ್ನಿ, ಇವತ್ತಿನ ಕ್ಲಾಸಲ್ಲಿ ಯಾವ ರೀತಿ ಕಟಿಂಗ್ ವಿಡಿಯೋ ಮಾಡಬೇಕು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಓಕೆನಾ? ನೋಡಿ, ಇವಾಗ ಇದು 42 ಸೈಜು ಬ್ಲೌಸು, 42 ಇಂಚಿನ ಬ್ಲೌಸು. ತುಂಬ ಜನಗಳದ್ದು ಡಿಮ್ಯಾಂಡ್ ಇದ್ದಿದ್ದು, ಮ್ಯಾಮ್ 40 ಮೇಲ್ಗಡೆ ಎಬೋ 40 ಸೈಜ್ದು ಬ್ಲೌಸ್ ಒಂದು ಕಟಿಂಗ್ ತೋರಿಸಿ ಅಂತ ಕೇಳ್ತಾಯಿದ್ರಿ. ಅದಕ್ಕೋಸ್ಕರ ಇವತ್ತೊಬ್ಬರು ಕಸ್ಟಮರ್ ಕೊಟ್ಟಿದ್ರು. ನನ್ನ ಹತ್ರ ಅಳತೆ ಬ್ಲೌಸ್ ಇಲ್ಲ ಅಂತ ವೆಯ್ಟ್ ಮಾಡ್ತಿದ್ದೆ. ಒಬ್ಬರು ಕಸ್ಟಮರ್ ಕೊಟ್ಟಿದ್ದರು, ನೋಡ್ಕೊಳ್ಳಿ, ತೋರಿಸ್ತೀನಿ. ಮೊದಲು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಚೆಸ್ಟ್ ಮೆಜರ್ಮೆಂಟ್ ಬಂದು ಸ್ವಲ್ಪ 10 ಇಂಚಿದೆ. ಅವರು ನನಗೆ ಒಂದು ಅರ್ಧ ಇಂಚು ಲೂಸ್ ಮಾಡೋದಕ್ಕೆ ಹೇಳಿದ್ದಾರೆ. 10.5 ಇಂಚಿದೆ. ಓಕೆನಾ? ಹಾಗಾಗಿ ಇದು 42 ಸೈಜ್ ಬರೋದ್ರಿಂದ ನಾನೇನು ಮಾಡಿದ್ದೀನಿ, ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೆಗ್ಯುಲರಾಗಿ ವೀಡಿಯೋ ನೋಡೋರಿಗೆ ಗೊತ್ತು. ಬಟ್ಟೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂತ ಹೇಳಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲು ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಬ್ಲೌಸ್ ಲೆಂತು ರೆಡಿ. ಬ್ಲೌಸ್ ಲೆಂತು ಇವ್ರದ್ದು ನೋಡಿ 16 ಇಂಚಿದೆ. ರೆಡಿ. 16 ಇಂಚಿರೋದ್ರಿಂದ ನಾನು 1 ಇಂಚನ್ನು ಸೇರಿಸಿ 17 ಇಂಚಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. 16, 1 ಇಂಚು ಎಕ್ಸ್ಟ್ರಾ 17 ಇಂಚಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊತೀನಿ. ಸ್ಮಾಲ್ ಸೈಜ್ನ ಈಸಿಯಾಗಿ ಕಟ್ ಮಾಡ್ತೀವಿ, ಆದರೆ ಬಿಗ್ ಸೈಜ್ ಇದ್ದಾಗ ನೀವು ಸ್ವಲ್ಪ ನೋಡ್ಕೋಬೇಕು. ದೊಡ್ಡ ಸೈಜ್ ಇದ್ದಾಗ ಅವ್ರಿಗೆ ಕರೆಕ್ಟಾಗಿ ಎಲ್ಲ ಅಳತೆಗಳನ್ನು ಕರೆಕ್ಟಾಗಿ ಇಟ್ಟರೆ ಮಾತ್ರ ನಾವು ಬ್ಲೌಸನ್ನು ಸ್ಟಿಚ್ ಮಾಡೋದಕ್ಕಾಗೋದು. ಇಲ್ಲಾಂದರೆ ಅವರಿಗೆ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆನಾ? ಇವ್ರು ನೋಡಿ, ಇವರಿಗೆ ನೆಕ್ ಓಪನನ್ನು 2.5 ಇಂಚ್ ಇಟ್ಕೋಬೇಕು. ಓಕೆನಾ? ಶೋಲ್ಡರು 3.5, ಆರ್ಮೋಲು 6.5 ಇಟ್ಕೋಬೇಕು. ಇದು 42 ಸೈಜ್ ಅವರಿಗೆ ಈ ರೀತಿ ಇಟ್ಟರೆ ಅವರಿಗೆ ಬ್ಲೌಸು ಕರೆಕ್ಟಾಗಿ ಕೂರೋದು. ನಾವೆಲ್ಲರಿಗೂ ಚಿಕ್ಕದಾಗಿ ಇಡ್ತಾ ಹೋದರೆ, ನೆಕ್ಕು, ಶೋಲ್ಡರು, ಹಾರ್ಮೋಲ್ ಎಲ್ಲ ಕಡಿಮೆ ಇಡ್ತಾ ಹೋದರೆ ಅವರಿಗೆ ಹಾಕ್ಕೊಳಕ್ಕಾಗಲ್ಲ. ಹಾರ್ಮೋಲ್ ಒಂದು ಸಲ ನಾನು ಇದರಲ್ಲೂ ತೋರಿಸ್ತೀನಿ ನೋಡಿ. ನನ್ನ ಚಾರ್ಟ್ ಪ್ರಕಾರ ನಾನು 6.5 ಇಂಚ್ ಇಟ್ಟೆ. ಇದರಲ್ಲಿ ಎಷ್ಟಿದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ನೀಟಾಗಿ ಹಾಕ್ಕೊಳ್ಳಿ. ನೀಟಾಗಿ ಹಾಕ್ಕೊಂಡು ಈ ರೀತಿ ಇಟ್ಕೊಂಡು ಇಲ್ಲಿಗೆ ನೋಡ್ಕೋಬೇಕು. ಇಲ್ಲಿ ನೋಡಿ, ಈ ಪಾಯಿಂಟ್ ಏನಿದೆಯಾ ಅಲ್ಲಿಗೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ 6 ಇಂಚಿದೆ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸಿ. ಸೊ ಬ್ಲೌಸಲ್ಲೂ ಅಷ್ಟೇ ಇದೆ. ನಾನು ಕೂಡ ತೊಗೊಂಡಿರೋದು 6.5 ಇಂಚನ್ನೇ ತೊಗೊಂಡಿದ್ದೀನಿ. ಓಕೆನಾ? ಇದಾದಮೇಲೆ ನೀಟಾಗಿ ಒಂದು ಲೈನ್ ಹಾಕ್ಕೊತೀನಿ. ಈ ಸೈಡು ಸಹ, ಫ್ರಂಟ್ ಸೈಡು ಸಹ 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ ನೋಡ್ಕೊಳ್ಳಿ. ತುಂಬ ಜನ ಕೇಳ್ತಿದ್ರಿ ಬಿಗ್ ಸೈಜು 40, 41, 42 ಇಂಚಿಂದು ಸೈಜಸ್ನ ಕೇಳ್ತಾಯಿದ್ರಿ. ಅವರಿಗೆಲ್ಲ ಇದು ತುಂಬ ಈಸಿಯಾಗಿ ಆಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ? 10.5 ಇಂಚಿದೆ. ಎರಡು ಸೈಡು ಸಹ 10.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, 1/4 ಇಂಚಿಗೆ ಮಾರ್ಕ್ ಹಾಕಬೇಕು. ಓಕೆನಾ? ಇಲ್ಲಿ ಯಾವ ಥರ ಹಾಕ್ಕೊತೀರಾ ಅಂತ ಕೇಳಿದ್ರೆ, ಏನು ಆರ್ಮೋಲ್ ಡೀಪ್ ಇದೆಯಲ್ಲ ಅದರಲ್ಲಿ ಅರ್ಧ ಭಾಗ. ಇಲ್ಲೂ ಅಷ್ಟೇ ಆರ್ಮೋಲ್ ಡೀಪ್ ಏನು ನಾವು ಹಿಂಗೆ ತೊಗೊತೀವಲ್ವ, ಇಲ್ಲೂ ಅಷ್ಟೇ. ತುಂಬ ಜನಕ್ಕೆ ಇದು ಒಂದು ಡೌಟ್ ಇತ್ತು ನೋಡಿ. 1 ಇಂಚ್ ಲೆಸ್ ಮಾಡಿಕೊಂಡ್ರು ಅಷ್ಟೇ ಬರುತ್ತೆ, ಅಥವಾ ಈ ಕಡೆ ಏನು ಇಟ್ಕೊಂಡಿದ್ದೀರಲ್ವ ಆರ್ಮೋಲ್ ಡೀಪಲ್ಲಿ, ಅಲ್ಲೂ ಸಹ ಅದೇ ರೀತಿ ಇಟ್ಕೊಂಡ್ರೂ ಬರುತ್ತೆ. ಈ ರೀತಿ ಜಾಯಿನ್ ಮಾಡಿ. ಇದಾದಮೇಲೆ ಫ್ರಂಟ್ ಶೇಪನ್ನು 1 ಇಂಚಿಗೆ ತೆಗಿತಾ ಇದ್ದೀನಿ.
ನೋಡಿ ಇಲ್ಲಿ 1/4 ಇಂಚ್ನ ಒಳಗಡೆ ಏನು ಶೇಪ್ ತಕ್ಕೊತೀವಲ್ವ ಅದು ಕಾಮನ್ನಾಗಿ ತೆಗಿಲೇಬೇಕು ನಾವು. ಇಲ್ಲಿ ನೋಡಿ ಸ್ವಲ್ಪ ಶೇಪ್ ಕಡಿಮೆ ಆಯಿತು, ಹಾಗಾಗಿ ನಾನು ಇನ್ನೂ ಒಂದು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಓಕೆನಾ, ಇಷ್ಟ ಆಯ್ತಲ್ವ. ಇದಾದಮೇಲೆ ಬ್ಯಾಕ್ ಡೀಪು ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ ಒಂದು ಸಲ. ಬ್ಯಾಕ್ ಡೀಪು ನೀಟಾಗಿ ರೀತಿ ಅಳತೆ ಬ್ಲೌಸನ್ನು ಇಟ್ಕೊಳ್ಳಿ. ಅಳತೆ ಬ್ಲೌಸನ್ನು ಇಟ್ಕೊಂಡು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಬ್ಯಾಕ್ ಡೀಪು 10 ಇಂಚಿದೆ, ನೀಟಾಗಿ ನೋಡ್ಕೋಬೇಕು. 10 ಇಂಚಿಗೆ ಅರ್ಧ ಇಂಚನ್ನು ಸೇರಿಸಿ 10.5 ಇಂಚಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಇವ್ರಿಗೆ ಬ್ರಾಡು ಸಹ ಬೇಕು, ಅದಕ್ಕೆ ನಾನು ಇಲ್ಲೇನು ಮಾಡಿದ್ದೀನಿ ಅಂದರೆ 3.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು, ನೋಡಿ ಈ ಥರನೂ ಒಂದು ಚೇಂಜಸ್ ಮಾಡ್ಕೋಬೋದು. 3.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಒಂದು ರೌಂಡ್ ಶೇಪನ್ನು ಕೊಡ್ತೀನಿ. ನೋಡಿ ಸ್ವಲ್ಪ ಬ್ರಾಡ್ ಬೇಕು, ಹಾಗಾಗಿ ಜಾಸ್ತಿ ಮಾಡಿಕೊಂಡು. ಓಕೆನಾ, ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟು ಬ್ಯಾಕ್ ಟಕ್ಸನ್ನು ಕೊಟ್ಕೋಬೇಕು ಮತ್ತು ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಉಕ್ಸ್ ಪಟ್ಟಿ ಕಡೆನೇ ನೋಡ್ಕೊಳ್ಳಿ. ನೀವೇನೇ ಅಳತೆ ನೋಡಿಕೊಂಡ್ರು ಉಕ್ಸ್ ಪಟ್ಟಿ ಕಡೆನೇ ನೋಡ್ಕೋಬೇಕು. ಮತ್ತು ದಪ್ಪ ಇರೋರಿಗೆ ಎಬೋ 40 ಸೈಜರ್ಗೆ ಮೆಷರ್ಮೆಂಟನ್ನು ನೀಟಾಗಿ ತೊಗೊಂಡು ಸ್ಟಿಚ್ ಮಾಡಬೇಕು. ನೋಡಿ ಫ್ರಂಟು ಡೀಪ್ ಬಂದು 7 ಇಂಚಿದೆ, ಇದಕ್ಕೆ ಅರ್ಧ ಇಂಚನ್ನು ಸೇರಿಸಿ 7.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಇಲ್ಲೂ ಸಹ 2.5 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ರೌಂಡ್ ಬಾಕ್ಸನ್ನು ಹಾಕ್ಕೊಂಡು ಇಲ್ಲಿ ನಾನು ಸ್ವಲ್ಪ ಆಚೆ ಬ್ರಾಡ್ ಬೇಕು ಅಂತ ಹೇಳಿ ಆಚೆ ಬ್ರಾಡ್ ತೊಗೊಂಡಿದ್ದೀನಿ. ಓಕೆನಾ, ಇದಾದಮೇಲೆ ಫ್ರಂಟಲ್ಲಿ ಮಾರ್ಕನ್ನು ಮಾಡ್ಕೊಳ್ಳೋಣ. ಇಷ್ಟು ಅರ್ಥ ಆಯಿತು ಅಂತ ಅನಿಸುತ್ತೆ. ಓಕೆನಾ, ಇದಾದಮೇಲೆ ನಾನು ಫ್ರಂಟಲ್ಲಿ ಮಾರ್ಕ್ ಮಾಡ್ಕೊತೀನಿ. ಉಕ್ಸ್ ಪಟ್ಟಿ ಕಡೆಯಿಂದ ನೋಡ್ಕೊಳ್ಳೋಣ. ಕಾಣಿಸ್ತಾ ಇದೆ ಅಲ್ಲ ಎಲ್ರಿಗೂ? ನೋಡಿ ಇಲ್ಲಿ ರೆಡಿ ಬಂದು 4.25 ಇಂಚಿದೆ. 1 ಇಂಚನ್ನು ಸೇರಿಸಿ ನಾನು 5 ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ಓಕೆನಾ, ಅದಾದಮೇಲೆ ಫ್ರಂಟು ಟಕ್ಸ್ ಪಾಯಿಂಟ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಫ್ರಂಟ್ ಟಕ್ಸ್ ಪಾಯಿಂಟು ರೆಡಿ ಬಂದು 14 ಇಂಚಿದೆ, ಇದಕ್ಕೆ ಅರ್ಧ ಇಂಚನ್ನು ಸೇರಿಸಿ 14.5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊತೀನಿ. ಓಕೆ, ಅದಾದಮೇಲೆ ಸೈಡಲ್ಲಿ ಎಷ್ಟಿದೆ ಪಾಯಿಂಟ್ ಅಂತ ಹೇಳಿ ನೋಡ್ಕೊಳ್ಳೋಣ. ಎಷ್ಟಿದೆ ರೆಡಿ 7 ಇಂಚಿದೆ. ಇಲ್ಲೂ ಅಷ್ಟೇ ನಾನು 1 ಇಂಚು ಎಕ್ಸ್ಟ್ರಾ ತಗೊಂಡು 8 ಇಂಚಿಗೆ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಓಕೆನಾ, ಇದಾದಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಇಲ್ಲಿ 3 ಇಂಚ್ ಆದಮೇಲೆ ಕಾಣಿಸ್ತಾ ಇದೆಯಲ್ಲ, 3 ಇಂಚ್ ಆದಮೇಲೆ, ಸಾರಿ ಇದು ಬಿಗ್ ಸೈಜ್ ಆಗಿರೋದ್ರಿಂದ ನಾನು ಇಲ್ಲಿ 3.25 ಇಂಚನ್ನು ತೊಗೊತೀನಿ. 3.25 ಇಂಚನ್ನು ತೊಗೊಂಡು ಆದಮೇಲೆ ಇಲ್ಲಿ ನಾವು ಒಂದು ಶೇಪನ್ನು ಕೊಡೋಣ. ಓಕೆನಾ, ಬೆಲ್ಟ್ ಪಟ್ಟಿಗೆ ಈ ರೀತಿ ಶೇಪನ್ನು ಫ್ರಂಟಿಗೆ ಶೇಪ್ ಕೊಡೋಣ. ಬೆಲ್ಟ್ ಪಟ್ಟಿಯನ್ನು ಬೇರೆ ಬಟ್ಟೆಯಲ್ಲಿ ಕಟ್ಟಿಂಗನ್ನು ಮಾಡ್ಕೊಳ್ಳೋಣ. ಇದಾದಮೇಲೆ ನೋಡ್ಕೊಳ್ಳಿ, ಟಕ್ಸು ಎಲ್ಲರಿಗೂ ಸೇಮೇ ಬರಲ್ಲ. ಈ ಸೈಜ್ ಅವ್ರಿಗೆ ನಾನು 1.25 ಇಂಚು ಟಕ್ಸನ್ನು ಕೊಡ್ತೀನಿ. 1.25 ಇಂಚು ಮತ್ತು 1.25 ಇಂಚು ಟಕ್ಸ್ ಲೆಂತ್ ಬಂದು 3 ಇಂಚನ್ನು ಕೊಡ್ತಾಯಿದ್ದೀನಿ. ಕಾಣಿಸ್ತಾ ಇದೆ ಅಲ್ಲ, ಈ ರೀತಿ ಕೊಟ್ಟಿದ್ದೀನಿ. ಇದಾದಮೇಲೆ ಇದು ಸೇಮು ಏನು ಮೆಜರ್ಮೆಂಟ್ ಇರುತ್ತೋ ಅದರಲ್ಲಿ ಅರ್ಧ ಮಾಡ್ಕೋಬೇಕು. ಟಕ್ಸ್ ಲೆಂತು 2.5 ಇಂಚು, ಇಲ್ಲೂ ಸೇಮ್ ಇರುತ್ತೆ. ಇಲ್ಲಿ ಟಕ್ಸ್ ಲೆಂತು 3.5 ಇಂಚ್ ಇರುತ್ತೆ. ಅದಾದಮೇಲೆ ನೆಕ್ಸ್ಟು 4ನೇ ಟಕ್ಸಿಗೆ 2 ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 2.5 ಇಂಚು ಗ್ಯಾಪ್ ಬಿಟ್ಕೊತೀನಿ. ನೆಕ್ಸ್ಟು ಕ್ರಾಸಾಗಿ ಏನು ಗ್ಯಾಪ್ ಉಳಿದಿರುತ್ತಲ್ವ, ಸ್ವಲ್ಪ ಕ್ರಾಸಾಗಿ ಒಂದು ಲೈನನ್ನು ಹಾಕ್ಕೊತೀನಿ. ಓಕೆನಾ, ಇಷ್ಟು ಮಾರ್ಕಿಂಗು ಕಂಪ್ಲೀಟ್ ಆಯಿತು. ಇಷ್ಟೆಲ್ರಿಗೂ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊತೀನಿ. ಓಕೆನಾ, ಇದನ್ನು ಏನಿರುತ್ತೋ ಅದ್ರ ಪ್ರಕಾರ ಕಟ್ಟಿಂಗನ್ನು ಮಾಡ್ಕೊತೀನಿ. ಓಕೆನಾ, ಫ್ರಂಟು ಬ್ಯಾಕನ್ನು ಕಟ್ ಮಾಡ್ಕೊಂಡಿದ್ದಾಯಿತು. ಇದನ್ನ ಎತ್ತಿಟ್ಕೊಂಡಿದ್ದೀನಿ. ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ನಿಮಗೆ ಕಟ್ಟಿಂಗ್ ವಿಡಿಯೋ ತೋರಿಸಿಲ್ಲ. ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಕಟ್ಟಿಂಗ್ ವಿಡಿಯೋವನ್ನು ತೋರಿಸಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಇವಾಗ ಬೆಲ್ಟ್ ಪಟ್ಟಿಯನ್ನು
ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇರ್ಬೋದು ಬೆಲ್ಟ್ ಪಟ್ಟಿ ಕೂಡ ಅಗಲವಾಗೇ ಇದೆ. ಅಗಲ ಅಂದರೆ ಮುಂದೆ 3.5 ತೊಗೊತೀನಿ, ಈ ಸೈಡು 3 ಇಂಚನ್ನು ತೊಗೊತೀನಿ. ಓಕೆನಾ. ಇಲ್ಲಿ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊತೀನಿ. ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಇಲ್ಲೂ ಅಷ್ಟೇ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊತೀನಿ. ಮುಂಭಾಗದಲ್ಲಿ 3.5 ಇಂಚನ್ನು ತೊಗೊಂಡಿದ್ದೀನಿ. ಓಕೆನಾ. ಇದಾದಮೇಲೆ ಮತ್ತೆ 3 ಇಂಚ್ ಆದಮೇಲೆ ಮತ್ತೆ 3 ಇಂಚನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಕೊನೆಯಲ್ಲೂ ಸಹ 3 ಇಂಚನ್ನು ತೊಗೊಂಡಿದ್ದೀನಿ. ಶೇಪ್ ಯಾವ ರೀತಿ ಹಾಕ್ಕೋಬೇಕು ಅಂದರೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಈ ರೀತಿ ಜಾಯ್ನನ್ನು ಮಾಡಿಕೊಂಡ್ರೆ ನಮಗೆ ಬೆಲ್ಟ್ ಪಟ್ಟಿ ಅನ್ನೋದು ಸಿಗುತ್ತೆ. ಇನ್ನೆರಡು ಪೀಸು ನನಗೆ ಬ್ಲೌಸ್ ಪೀಸಲ್ಲಿ ಸಿಗುತ್ತೆ. ಮತ್ತು ಇನ್ನೆರಡು ಪೀಸನ್ನು ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ, ಬೇರೆ ಬಟ್ಟೆಯಿಂದ ಕಟ್ಟಿಂಗನ್ನು ಮಾಡ್ಕೊತೀನಿ. ಓಕೆನಾ. ಈ ರೀತಿ ನಾನು ಬೆಲ್ಟ್ ಪಟ್ಟಿಯನ್ನು ಕಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಈ ಪೀಸನ್ನೆಲ್ಲ ತೆಗೆದಿಟ್ಬಿಡ್ತೀನಿ. ಸ್ಲೀವ್ಸನ್ನು ಸಹ ನಾನು ನಿಮಗೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನು ಉಳಿದಿದೆ ಅಲ್ವಾ, ಆ ಎಕ್ಸ್ಟ್ರಾ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಬಟ್ಟೆಯನ್ನು ತೊಗೊಂಡು ಸ್ಲೀವ್ಸ್ ಲೆಂತು ಎಷ್ಟಿದೆ ಅಂತ ಹೇಳಿ ಒಂದು ಸಲ ನೋಡ್ಕೊತೀನಿ. ಸ್ಲೀವ್ಸ್ ಲೆಂತು ನಮಗೆ ರೆಡಿ ಬಂದು 10.5 ಇಂಚ್. ಇದು ಕೂಡ ದೊಡ್ಡದಾಗೇ ಇದೆ. ದೊಡ್ಡದಾಗೇ ಇರೋದ್ರಿಂದ ಇದನ್ನು ಸಾಕಾಗುತ್ತಾ ಅಂತ ಒಂದು ಸಲ ನೋಡ್ಕೊಂಬಿಡೋಣ. ಓಕೆನಾ. ಎಷ್ಟಿದೆ ಬಟ್ಟೆ? 10.5 ಇಂಚಿದೆ. ಕಡಿಮೆ ಬರುತ್ತೆ, ಸ್ವಲ್ಪ ಪ್ಯಾಚನ್ನು ಕೊಟ್ಕೋಬೇಕು. ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ನಾನು ಪ್ಯಾಚನ್ನು ಕೊಟ್ಟು ಕಟ್ಟಿಂಗನ್ನು ಮಾಡ್ಕೊತೀನಿ. 4 ಫೋಲ್ಡಿಗೆ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಲೆಂತು ನಮಗೆ 10.5 ಇಂಚಿದೆ. 10.5 ಇಂಚಿಗೆ 1 ಇಂಚನ್ನು ಸೇರಿಸಿ ನಾನು 11.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಓಕೆನಾ. ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಎಳ್ಕೊತೀನಿ. ಅದಾದಮೇಲೆ ಇಲ್ಲಿ ಡೌನಿಂಗನ್ನು 10.5 ಇಂಚ್ ರೆಡಿ ಬೇಕಂದರೆ ನಾನು ಇಲ್ಲಿ 3.5 ಇಂಚನ್ನು ಡೌನಿಂಗನ್ನು ತೊಗೊಂಡಿದ್ದೀನಿ. ನೆಕ್ಸ್ಟು ಸ್ಲೀವ್ಸ್ ರೌಂಡ್ ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳೋಣ. ಸ್ಲೀವ್ಸ್ ರೌಂಡು 6.25 ಇಂಚಿದೆ. 6.25 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಮತ್ತು 2 ಇಂಚು ಎಕ್ಸ್ಟ್ರಾ ಮಾರ್ಜಿನು. ಇಲ್ಲಿ ಆರ್ಮೋಲ್ ರೌಂಡ್ ಎಷ್ಟಿದೆ ಅಂತೇಳಿ ಬ್ಯಾಕ್ ಸೈಡಿಂದ ನೋಡ್ಕೊತೀನಿ ನಾನು. ಆರ್ಮೋಲ್ ರೌಂಡು ಎಷ್ಟು ಬರುತ್ತೆ ಅಂತ. ಇಲ್ಲಿ ಆರ್ಮೋಲ್ ರೌಂಡು ನನಗೆ ರೆಡಿ 9.25 ಇಂಚ್ ಅಂತ ಬರ್ತಾಯಿದೆ. 9.25 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊತೀನಿ. ಕ್ರಾಸಾಗಿ 9.25 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಇಲ್ಲಿ 2 ಇಂಚು ಸ್ಟಿಚಿಂಗ್ ಮಾರ್ಜಿನು. ಸ್ವಲ್ಪ ಬಟ್ಟೆ ಬೇಕು, ಪರವಾಗಿಲ್ಲ. ಇವಾಗ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಮಾರ್ಕ್ ಮಾಡಿ ಯಾವ ರೀತಿ ಅಂದರೆ ಪರ್ಫೆಕ್ಟಾಗಿ ನಾವು ಮೆಷರ್ಮೆಂಟ್ ತೊಗೊಂಡು ಸ್ಲೀವ್ಸ್ ಕಟ್ ಮಾಡೋದು ಅಂತ. ಇಲ್ಲಿ ನಾನು ಫ್ರೀ ಹ್ಯಾಂಡಲ್ಲೇ ಶೇಪನ್ನು ಹಾಕ್ತಾಯಿದ್ದೀನಿ. ಓಕೆನಾ. ಇಲ್ಲಿ ನೆಕ್ಸ್ಟು ಈ ರೀತಿ ಬರುತ್ತೆ. ಓಕೆನಾ. ಈ ರೀತಿ ಬರುತ್ತೆ ನೋಡಿ. ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊಂಬಿಟ್ಟು ಅದಾದಮೇಲೆ ನಾನು ಕಟ್ ಮಾಡ್ಕೊತೀನಿ. ಇವರಿಗೆ ಸ್ವಲ್ಪ ಇಲ್ಲಿನೂ ಸ್ವಲ್ಪ ಜಾಸ್ತಿ ಬೇಕು, ಅದಕ್ಕೋಸ್ಕರ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಕಟ್ಟಿಂಗನ್ನು ಮಾಡ್ಕೊತೀನಿ. ಓಕೆನಾ. ಈ ವಿಡಿಯೋನ ನೋಡಿ ಇದು ನಿಮ್ಗೆ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಲೈಕು ಮತ್ತು ಕಮೆಂಟನ್ನು ಮಾಡಬೇಕು. ಮತ್ತು ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಜಾಸ್ತಿ ಜನ ಕೇಳಿದ್ರೆ ಮಾತ್ರ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ. ಇಲ್ಲ ನಮಗೆ ಬೇಡ ಅಂತಂದರೆ ಸರಿ ಕಟ್ಟಿಂಗ್ ವಿಡಿಯೋನೇ ಸಾಕು. ನೋಡೋಣ ನಿಮ್ಮ ಕಮೆಂಟ್ ಏನು ಬರುತ್ತೆ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆನಾ. ಥ್ಯಾಂಕ್ ಯು.